ನೋಡಿ, ಗ್ಲೋಬಲ್ ಟ್ರೇಡ್ ಅಂಗಳದಲ್ಲಿ ಭಾರತಕ್ಕೆ ಒಂದು ಹೊಸ ಚಾಲೆಂಜ್ ಬಂದಿದೆ. ಅದು ನಾವು ಅಂದ್ಕೊಳ್ಳದೆ ಒಂದು ಕಡೆಯಿಂದ. ಮೆಕ್ಸಿಕೋ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಅದು ನಮ್ಮ ಎಕ್ಸ್ಪೋರ್ಟರ್ಸ್ಗೆ ನಿಜಕ್ಕೂ ದೊಡ್ಡ ತಲೆನೋವಾಗಿದೆ. ಏನಿದು ಮೆಕ್ಸಿಕೋ ಕಟ್ಟಿರೋ ಟ್ಯಾರಿಫ್ ವಾಲ್ ಅಂದರೆ ಸುಂಕದ ಗೋಡೆ? ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. 50%. ಹೌದು, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. 50%. ಅಬ್ಬಾ, ಮೆಕ್ಸಿಕೋ ಕೆಲವು ಪ್ರಾಡಕ್ಟ್ಸ್ಗಳ ಮೇಲೆ ಹಾಕೋಕೆ ಹೊರಟಿರುವ ಹೊಸ ಮ್ಯಾಕ್ಸಿಮಮ್ ಟ್ಯಾರಿಫ್ ಇದು. ಈ ಒಂದೇ ಒಂದು ನಂಬರ್ ಸಾಕು ಈ ಸಮಸ್ಯೆಯ ಗಂಭೀರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಸರಿ, ಹಾಗಾದ್ರೆ ಏನಿದು ಹೊಸ ಸಿಸ್ಟಮ್? ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೆಕ್ಸಿಕೋ ಒಂದು ಹೊಸ ರೂಲ್ ತಂದಿದೆ. ಅದರ ಪ್ರಕಾರ ಯಾವ್ಯಾವ ದೇಶಗಳ ಜೊತೆ ಅವರಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ವೋ ಆ ದೇಶಗಳಿಂದ ಬರೋ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬೀಳುತ್ತೆ. ಆದರೆ ನಮ್ಮ ದುರದೃಷ್ಟ ಈ ಲಿಸ್ಟ್ನಲ್ಲಿ ಭಾರತ ಕೂಡ ಸೇರ್ಕೊಂಡಿದೆ. ಹಾಗಾದರೆ ಮೊದಲನೇದಾಗಿ ಈ ಹೊಸ ಪಾಲಿಸಿಯಿಂದ ನಮ್ಮ ಎಕ್ಸ್ಪೋರ್ಟ್ಸ್ ಮೇಲೆ ಏನೆಲ್ಲ ಪರಿಣಾಮ ಆಗತ್ತೆ ಅಂತ ನೋಡೋಣ. ಇದು ನಿಜಕ್ಕೂ ನಮ್ಮ ಇಂಡಸ್ಟ್ರೀಸ್ಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ನೋಡಿ, ಈ ಟ್ಯಾರಿಫ್ನ ಹೊಡೆತ ಬೀಳ್ತಾ ಇರೋದು ನಮ್ಮ ಯಾವ್ಯಾವ ಪ್ರಮುಖ ಸೆಕ್ಟರ್ಗಳ ಮೇಲೆ ಗೊತ್ತಾ? ಆಟೋ ಪಾರ್ಟ್ಸ್, ಟೆಕ್ಸ್ಟೈಲ್ಸ್, ಫಾರ್ಮಾ, ಅಷ್ಟೇ ಅಲ್ಲ, ಫುಟ್ವೇರ್, ಪ್ಲಾಸ್ಟಿಕ್ಸ್, ಮೆಟಲ್ಸ್, ಇಂಜಿನಿಯರಿಂಗ್ ಗೂಡ್ಸ್. ಅಂದರೆ ನಾವು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಯಾವ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಆಗಿದ್ದೀವೋ ಅವಕ್ಕೇನೆ ಟಾರ್ಗೆಟ್ ಮಾಡಲಾಗಿದೆ. ಈಗ ಇವುಗಳ ಭವಿಷ್ಯ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಹೊಸ ರೇಟ್ಗಳು ಪೂರ್ತಿಯಾಗಿ ಜಾರಿಗೆ ಬರೋದು 2026ರಲ್ಲಿ. ಆದರೆ ಅದರ ನೆಗೆಟಿವ್ ಎಫೆಕ್ಟ್ ಈಗಾಗಲೇ ಕಾಣಿಸಕ್ಕೆ ಶುರುವಾಗಿದೆ. ಹೌದು, ಕಂಪನಿಗಳು ತಮ್ಮ ಮುಂದಿನ ಆರ್ಡರ್ಗಳನ್ನು, ಇನ್ವೆಸ್ಟ್ಮೆಂಟ್ಗಳನ್ನು ಈಗಲೇ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಪೆಟ್ಟು ಬೀಳೋಕ್ ಮುಂಚೆನೇ ನೋವು ಶುರುವಾಗಿದೆ. ನೋಡಿ, ನಮ್ಮ ಪಾಲಿಗೆ ಮೆಕ್ಸಿಕೋ ಅಂದರೆ ಸುಮ್ಮನೆ ಒಂದು ಮಾರ್ಕೆಟ್ ಅಲ್ಲ, ಅದು ಅಮೆರಿಕಾದ ಮಾರುಕಟ್ಟೆಗೆ ಎಂಟ್ರಿ ಕೊಡೋಕೆ ಒಂದು ಸೂಪರ್ ಗೇಟ್ವೇ. ನಾರ್ತ್ ಅಮೆರಿಕಾದ ಸಪ್ಲೈ ಚೈನ್ ಇದೆಯಲ್ಲ, ಅದರಲ್ಲಿ ಮೆಕ್ಸಿಕೋ ಒಂದು ದೊಡ್ಡ ಪ್ಲೇಯರ್. ನಮ್ಮ ಇಂಡಿಯನ್ ಕಂಪ್ನಿಗಳು ಇದೇ ರೂಟ್ ಬಳಸ್ಕೊಂಡು US ಮಾರ್ಕೆಟ್ನಲ್ಲಿ ತಮ್ಮ ಜಾಗ ಗಟ್ಟಿ ಮಾಡ್ಕೊಳ್ತಾ ಇದ್ವು. ಈಗ ಈ ಹೊಸ ಟ್ಯಾರಿಫ್ಗಳು ಆ ದಾರಿನೇ ದುಬಾರಿ ಮಾಡಿಬಿಡುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಮೆಕ್ಸಿಕೋ ಯಾಕೆ ಈ ಥರ ಮಾಡ್ತಿದೆ? ಸ್ವತಃ ಅವರ ದೇಶದ ಇಂಡಸ್ಟ್ರಿಗಳೇ ಇದನ್ನು ವಿರೋಧಿಸ್ತಾ ಇರುವಾಗ ಈ ನಿರ್ಧಾರ ಯಾಕೆ? ಬನ್ನಿ ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಪತ್ತೆ ಹಚ್ಚೋಣ. ಇದು ನಿಜವಾಗ್ಲೂ ಮೆಕ್ಸಿಕೋದ ಲೋಕಲ್ ಇಂಡಸ್ಟ್ರಿನ ಉಳಿಸೋಕೆ ಮಾಡ್ತಿರೋ ಪ್ಲಾನಾ? ಅಥವಾ ಇದರಿಂದ ಬೇರೆ ಏನಾದರೂ ಜಿಯೋಪೊಲಿಟಿಕಲ್ ಆಟ ಇದೆಯಾ? ಇಲ್ಲೇ ನೋಡಿ ಕಥೆಯಲ್ಲಿರೋ ಅಸಲಿ ಟ್ವಿಸ್ಟ್. ಮೆಕ್ಸಿಕೋದ ಈ ಹೊಸ ಟ್ಯಾರಿಫ್ ಪಾಲಿಸಿ ಇದೆಯಲ್ಲ, ಇದು ಆಲ್ಮೋಸ್ಟ್ ಅಮೆರಿಕಾದ ಪಾಲಿಸಿಯ ಜೆರಾಕ್ಸ್ ಕಾಪಿ ಥರ ಇದೆ. ಅಮೆರಿಕ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲದ ದೇಶಗಳನ್ನೇ ಟಾರ್ಗೆಟ್ ಮಾಡುತ್ತೆ. ಮೆಕ್ಸಿಕೋ ಕೂಡ ಅದನ್ನೇ ಮಾಡ್ತಿದೆ. ಇದು ಸುಮ್ಮನೆ ಕಾಕತಾಳೀಯ ಅಂತ ನಂಬೋಕಂತೂ ಆಗಲ್ಲ. ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಅಮೆರಿಕಾನ ಖುಷಿ ಪಡಿಸೋಕೆ ಮಾಡ್ತಿರೋ ಒಂದು ಸ್ಟ್ರಾಟಜಿ. ಯಾಕಂದ್ರೆ 2026ರಲ್ಲಿ USMCA ಅಂದರೆ ಅಮೆರಿಕ, ಮೆಕ್ಸಿಕೋ, ಕೆನಡಾ ನಡುವಿನ ಟ್ರೇಡ್ ಡೀಲ್ ರಿವ್ಯೂ ಆಗಲಿದೆ. ಅದಕ್ಕೂ ಮುಂಚೆ ನೋಡಿ, ನಾವು ನಿಮ್ಮ ಜೊತೆಗೇ ಇದ್ದೀವಿ ಅಂತ ಅಮೆರಿಕಾಗೆ ಒಂದು ಮೆಸೇಜ್ ಕಳಿಸ್ತಾ ಇದೆ ಮೆಕ್ಸಿಕೋ. ಸರಿ, ಹಾಗಂತ ಭಾರತ ಸುಮ್ಮನೆ ಕೈ ಕಟ್ಕೊಂಡು ಕೂರುತ್ತಾ? ಖಂಡಿತ ಇಲ್ಲ. ಈ ಪರಿಸ್ಥಿತಿಯನ್ನು ಎದುರಿಸೋಕೆ ಭಾರತದ ಹತ್ರ ಯಾವೆಲ್ಲ ಸ್ಟ್ರಾಟಜಿಕ್ ಮೂವ್ಸ್ಗಳಿವೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಈ ಟ್ರೇಡ್ ರಿಲೇಷನ್ಶಿಪ್ ಒನ್ ವೇ ಅಲ್ಲ, ಇದು 2 ವೇ ಸ್ಟ್ರೀಟ್. ಭಾರತ ಮತ್ತು ಮೆಕ್ಸಿಕೋ ನಡುವೆ ಸುಮಾರು 11ರಿಂದ 12 ಬಿಲಿಯನ್ ಡಾಲರ್ ವ್ಯಾಪಾರ ನಡೆಯುತ್ತೆ. ಅಂದರೆ ಇಬ್ಬರೂ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ಗಾಗಿ ಒಬ್ರನ್ನೊಬ್ಬರು ಅವಲಂಬಿಸಿದ್ದಾರೆ. ಈ ನಂಬರ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಈ ಆಟದಲ್ಲಿ ಮೆಕ್ಸಿಕೋ ಕಳ್ಕೊಳ್ಳೋದು ಕೂಡ ಸಾಕಷ್ಟಿದೆ. ನಾವು ಅವರಿಗೆ ಆಟೋ ಪಾರ್ಟ್ಸು, ಫಾರ್ಮಾ ಪ್ರಾಡಕ್ಟ್ಸು ಕಳಿಸಿದರೆ ಪ್ರತ್ಯಾಗಿ ಅವರಿಂದ ನಾವು ಎಲೆಕ್ಟ್ರಾನಿಕ್ಸು, ಆಟೋ ಕಾಂಪೊನೆಂಟ್ಸ್ ತರಿಸ್ಕೊಳ್ತೀವಿ. ಸೊ ಇದು ಎರಡೂ ಕಡೆಯಿಂದಲೂ ಮುಖ್ಯವಾದ ಸಂಬಂಧ. ಈ ಸವಾಲನ್ನು ಎದುರಿಸೋಕೆ ಭಾರತದ ಹತ್ರ 3 ಪ್ರಬಲ ಅಸ್ತ್ರಗಳಿವೆ. ಮೊದಲನೇದು ಕೌಂಟರ್ ಟ್ಯಾರಿಫ್ಸ್, ಅಂದರೆ ಮೆಕ್ಸಿಕೋದಿಂದ ಬರೋ ಎಲೆಕ್ಟ್ರಾನಿಕ್ಸ್, ಆಟೋ ಪಾರ್ಟ್ಸ್ ಮೇಲೆ ನಾವು ಟ್ಯಾಕ್ಸ್ ಹಾಕೋದು. ಎರಡನೇದು ಟ್ರೇಡ್ ಡೈವರ್ಸಿಫಿಕೇಷನ್, ಮೆಕ್ಸಿಕೋ ಬಿಟ್ಟು ಬ್ರೆಜಿಲ್ ತರಹದ ಬೇರೆ ದೇಶಗಳ ಜೊತೆ ವ್ಯಾಪಾರ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದು. ಮೂರನೇದು G20, WTO ತರಹದ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಹಾಕೋದು. ಅಷ್ಟೇ ಅಲ್ಲ, ಭಾರತಕ್ಕೆ ಮೆಕ್ಸಿಕೋನೇ ಕೊನೆ ಆಪ್ಷನ್ ಅಂತೇನೂ ಇಲ್ಲ. ನಾವು ಈಗಾಗಲೇ ಬ್ರೆಜಿಲ್ ಜೊತೆ ಮೆಕ್ಸಿಕೋಗಿಂತಲೂ ದೊಡ್ಡ ವ್ಯಾಪಾರ ಮಾಡ್ತಿದ್ದೀವಿ. ಇದರರ್ಥ ಏನೋ? ನೀವು ಹೀಗೆ ಮಾಡಿದರೆ ನಮಗೆ ಬೇರೆ ದಾರಿ ಇದೆ ಅಂತ ಖಡಾಖಂಡಿತವಾಗಿ ಹೇಳೋ ಶಕ್ತಿ ಭಾರತಕ್ಕಿದೆ. ಒಂದು ವೇಳೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏನೂ ಮಾಡೋಕ್ಕಾಗದೆ ಹೋದರೆ ಕೊನೆಯದಾಗಿ ಒಂದು ತೀವ್ರವಾದ ಆಯ್ಕೆ ಕೂಡ ಇದೆ. ಮೂಲಗಳ ಪ್ರಕಾರ ಒಂದು ವೇಳೆ WTO ಭಾರತಕ್ಕೆ ನ್ಯಾಯ ಕೊಡಿಸೋಕೆ ಫೇಲ್ ಆದರೆ ಭಾರತ ಆ ಸಂಸ್ಥೆಯಿಂದ ಹೊರಗೆ ಬರೋಕ್ಕೂ ಹಿಂಜರಿಬಾರ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಬಿಗ್ ಪಿಕ್ಚರ್ ನೋಡೋಣ. ಇದು ಬರೀ ಭಾರತ ಮೆಕ್ಸಿಕೋ ನಡುವಿನ ವಿಷಯ ಅಲ್ಲ, ಇದು ಒಂದು ಗ್ಲೋಬಲ್ ಚೆಸ್ ಗೇಮ್ನ ಭಾಗ. ಇದು ಎಲ್ಲೋ ಒಂದು ಕಡೆ ನಡೆದ ಘಟನೆ ಅಷ್ಟೇ ಅಲ್ಲ, ಇದು ಪ್ರೊಟೆಕ್ಷನಿಸಮ್ ಅಂದರೆ ಸಂರಕ್ಷಣಾವಾದದ ಕಡೆಗೆ ಜಗತ್ತು ಹೇಗೆ ಹೊರಳುತ್ತದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ನೆನಪಿರಲಿ, ಅಮೆರಿಕ ಕೂಡ ಭಾರತದ ಮೇಲೆ ಈಗಾಗಲೇ ಸಾಕಷ್ಟು ಟ್ಯಾರಿಫ್ಸ್ಗಳನ್ನು ಹಾಕಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅಮೆರಿಕಾದ ಒಳಗೇನೆ ಈ ಪಾಲಿಸಿ ಬಗ್ಗೆ ವಿರೋಧ ವ್ಯಕ್ತವಾಗ್ತಿದೆ. ಕೆಲವು US ಶಾಸಕರು ಹೇಳ್ತಿದ್ದಾರೆ, ಭಾರತದ ಮೇಲೆ ಹೀಗೆ ಪ್ರೆಷರ್ ಹಾಕಿದ್ರೆ ಅದರ ಲಾಭ ಆಗೋದು ಚೀನಾಗೆ ಅಂತ. ಭಾರತವನ್ನು ಜಾಸ್ತಿ ಒತ್ತಡಕ್ಕೆ ಸಿಲುಕಿಸಿದರೆ ಅದು ಬೇರೆ ದೇಶಗಳ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಅನ್ನೋ ಸ್ಪಷ್ಟ ವಾರ್ನಿಂಗ್ ಅವರ ಕಡೆಯಿಂದ ಬರ್ತಾ ಇದೆ. ಹಾಗಾದರೆ ಮುಂದೆ ಏನಾಗ್ಬೋದು? ಈ ಸ್ಟ್ರಾಟಜಿಕ್ ಕ್ರಾಸ್ ರೋಡ್ಸಲ್ಲಿ ಮುಂದಿನ ದಾರಿ ಯಾವುದು? ನೋಡೋಣ ಬನ್ನಿ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇದು ಬರೀ ಟ್ಯಾರಿಫ್ಸ್ಗಳ ಯುದ್ಧ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಯುದ್ಧ. ಭಾರತ ತನ್ನ ಉತ್ಪಾದನಾ ಶಕ್ತಿ, ತನ್ನ ಬೃಹತ್ ಕನ್ಸ್ಯೂಮರ್ ಮಾರ್ಕೆಟ್, ಹೀಗೆ ತನ್ನೆಲ್ಲ ಸ್ಟ್ರೆಂತ್ಗಳನ್ನು ಬಳಸಿ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಹಾಗಾದರೆ ಅಂತಿಮವಾಗಿ ನಮ್ಮ ಮುಂದಿರೋ ಪ್ರಶ್ನೆ ಇದೆ, ಭಾರತ ತನ್ನ ಆರ್ಥಿಕ ಶಕ್ತಿ ಬಳಸಿ ತಿರುಗೇಟು ಕೊಡಬೇಕಾ ಅಥವಾ ಮಾತುಕತೆಯ ಮೂಲಕ, ಡಿಪ್ಲೊಮಸಿ ಮೂಲಕ ಪರಿಹಾರ ಕಂಡುಕೊಳ್ಬೇಕಾ? ಬಲಪ್ರಯೋಗವೋ ಅಥವಾ ಸಂಧಾನವೋ? ಮುಂದಿನ ನಡೆ ಯಾವುದು ಅನ್ನೋದು ನಿಜಕ್ಕೂ ಕುತೂಹಲಕಾರಿ.